ಸ್ಪರ್ಧೆಗೆ ಅರ್ಜಿ ಆಹ್ವಾನ. ಆಗಸ್ಟ್ 30ರಂದು ಅರ್ಜಿ ಸಲ್ಲಿಕೆಗೆ ಕೊನೆ ದಿನಾಂಕ. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು ರೈತರಲ್ಲಿ ಒಂದು ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವವನ್ನ ಬೆಳೆಸಲು 2024-25ನೇ ಸಾಲಿನ ಕಾರ್ಯಕ್ರಮವನ್ನು ಮುಂದುವರೆಸಲಾಗಿದ್ದು, ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಿದೆ ಎಂದು ಕೃಷಿ ಹಿರಿಯ ಸಹಾಯಕ ನಿರ್ದೇಶಕ ಅಶೋಕ್ ತಿಳಿಸಿದ್ದಾರೆ. ಇವರು ಕೃಷಿ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ರೈತ ಬಾಂಧವರಿಗೂ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ವರ್ಷದ 2024-25ನೇ ಸಾಲಿನಲ್ಲಿ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆ ಕಾಂಪಿಟೇಷನ್ಗೆ ಎಲ್ಲ ರೈತರು ಭಾಗವಹಿಸುವ ಮೂಲಕ ಕೋರಿರುತ್ತೇನೆ. ಇದರಲ್ಲಿ ಈ ಸರಿ ಒಂದು ಹೊಸತನ ಏನಪ್ಪ ಅಂತಂದರೆ, ರೈತರು ತಮ್ಮ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಪ್ರವೇಶವನ್ನು ಮಾಡಲು ಅವಕಾಶ ಕೋರಿದ್ದಾರೆ. ಈಗ ಏನಂದರೆ, ನೀವು ಯಾರ್ಯಾರು ಈ ಸರಿ ಉತ್ತಮವಾಗಿ ಮಳೆ ಆಗಿರೋದ್ರಿಂದ ರೈತರು, ಆಸಕ್ತಿ ಇರ್ತಕ್ಕಂಥ ರೈತರು ನಮ್ಮ ಜಿಲ್ಲಾ ಮಟ್ಟಕ್ಕೆ ಮತ್ತು ನಮ್ಮ ಚಳ್ಳಕೆರೆ ತಾಲೂಕು ಮಟ್ಟಕ್ಕೆ ಶೇಂಗಾ ಬೆಳೆ ಆಯ್ಕೆಯಾಗಿದೆ. ಶೇಂಗಾ ಬೆಳೆಯಲ್ಲಿ ಉತ್ತಮವಾಗಿ ಯಾರ್ಯಾರು ಬೆಳಿಬೇಕು ಅಂದ್ಕೊಂಡಿದ್ದೀರಾ, ಬೆಳೀತಾ ಇದ್ದೀರಾ, ಅವರೆಲ್ಲರೂ ಕೂಡ ನಿಮ್ಮ ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, FID, ಜಾತಿ SC ST ಆಗಿದೆ ಜಾತಿ ಪ್ರಮಾಣ ಪತ್ರ ಮತ್ತು ಒಂದು ಫೋಟೋ ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿಯನ್ನು ತಗೊಂಡು ನಮ್ಮ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಸಂಪರ್ಕ ಮಾಡಿದರೆ ನಮ್ಮ ಇಲಾಖೆಯ ಕೃಷಿ ಅಧಿಕಾರಿಗಳು ನಮ್ಮ ಏನು ಕಿಸಾನ್ ಸಿಟಿಜನ್ ಲಾಗಿನ್ ಮೂಲಕ ಆನ್ಲೈನ್ ಎಂಟ್ರಿ ಮಾಡಿಕೊಡ್ತಾರೆ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ, ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ 30,000 ಇರುತ್ತೆ, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 20,000 ಇದೆ. ಅದೇ ರೀತಿ ತಾಲೂಕು ಮಟ್ಟಕ್ಕೆ ಪ್ರಥಮ ಬಹುಮಾನ 15,000, ದ್ವಿತೀಯ ಬಹುಮಾನ 10,000 ಹಾಗೂ ತೃತೀಯ ಬಹುಮಾನ 5,000 ಇದೆ. ಮತ್ತು ಇನ್ನು ನಿಮಗೆ ಅವಕಾಶ ಇರೋದು ಮುಂಗಾರು ಹಂಗಾಮಿಗೆ ಆಗಸ್ಟ್ 31 ಮಾತ್ರ. 2 ದಿನಗಳು ಬಾಕಿ ಇದ್ದಾವೆ. ಈಗಾಗಲೇ ಸಾಕಷ್ಟು ಜಿಲ್ಲಾ ಮಟ್ಟದಿಂದ ಹಾಗೂ ತಾಲೂಕು ಮಟ್ಟದಿಂದ ಪ್ರಚಾರ ನೀಡಿದ್ದೀವಿ. ಇನ್ನು ಸ್ವಲ್ಪ ಒಂದು 15 ದಿನ ಹಿಂದ್ಗಡೆ ನಮಗೆ ಮಳೆ ಇಲ್ಲದೆ ಇರೋದ್ರಿಂದ ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಈಗ ಕಳೆದ ಒಂದು ಆಗಸ್ಟ್ 14ನೇ ತಾರೀಕಿಂದ ಕಂಟಿನ್ಯೂಸ್ ಒಂದು 10 ದಿನ ಮಳೆ ಬಂದಿದೆ. ಎಲ್ಲ ಕಡೆ ಬೆಳೆ ಚೆನ್ನಾಗಿದೆ. ಆದ ಕಾರಣ ರೈತರು, ಆಸಕ್ತಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಈ ಒಂದು ಬೆಳೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದನ್ನು ಅನುಕೂಲ ಪಡ್ಕೋಬೇಕು. ಹಾಗೂ ನಮ್ಮ ತಾಲೂಕಿಂದ ಕೂಡ ಉತ್ತಮವಾದ ರೈತರಿದ್ದೀರಾ, ಎಲ್ಲರೂ ಕೂಡ ಸ್ಪರ್ಧೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಬಹುಮಾನ ಪಡಿತೀರಾ ಅಂತ ಈ ಸಮಯದಲ್ಲಿ ಭಾಗವಹಿಸಿ ಎಲ್ಲರೂ ಭಾಗವಹಿಸುವಂತೆ ಕೇಳ್ಕೊಂಡು ತಮಗೆಲ್ಲರೂ ಬಂದಿದ್ದೀವಿ.